ವಿರಾಜಪೇಟೆ ತಾಲೂಕಿನ ಪೊನ್ನಂಪೇಟೆ ಸಮೀಪದ ಕಿರುಗೂರಿನಲ್ಲಿ ಮಾನಸಿಕ ಅಸ್ವಸ್ಥ ಮಹಿಳೆಯೊಬ್ಬರು ಕಳೆದ 5 ವರ್ಷಗಳಿಂದ ರಸ್ತೆಯ ಬದಿಯಲ್ಲಿ ಜೀವನ ಸಾಗಿಸುತ್ತಿದ್ದರು. ಎಲ್ಲೆಂದರಲ್ಲಿ ರಾತ್ರಿ ವೇಳೆ ತಂಗುತ್ತಿದ್ದ ಮಹಿಳೆ ಯಾರಾದರೂ ಏನಾದರೂ ನೀಡಿದರೆ ತಿಂದು ಜೀವನ ಸಾಗಿಸುತ್ತಿದ್ದರು. ಈ ಬಗ್ಗೆ ಸ್ಥಳೀಯರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮಾಹಿತಿ ನೀಡಿದರು. ಈ ಹಿನ್ನೆಲೆ ಇಲಾಖೆಯ ಉಪನಿರ್ದೇಶಕರಾದ ಮಮತಾಜ್ ನಗರದ ಮಾನಸಧಾರ ಕೇಂದ್ರದ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ಕೈಗೊಳ್ಳಲು ಸೂಚಿಸಿದರು. ಸ್ಥಳಕ್ಕೆ ಭೇಟಿ ನೀಡಿದ ಮಾನಸಧಾರ ಕೇಂದ್ರದ ಅಧಿಕಾರಿಗಳು ಪರಿಶೀಲನೆ ನಡೆಸಿದ ಸಂದರ್ಭ ಮಹಿಳೆ ತೀವ್ರ ಅಸ್ವಸ್ಥರಾಗಿರುವುದು ಕಂಡುಬಂದಿದೆ. ಮಹಿಳೆ ಕಳೆದ ಕೆಲವು ವರ್ಷಗಳ ಹಿಂದೆ ಪತಿಗೆ ವಿಚ್ಛೇದನ ನೀಡಿ ಕಿರುಗೂರಿನಲ್ಲಿ ವಾಸವಾಗಿದ್ದರು ಎನ್ನಲಾಗಿದೆ. ಪತಿ ಬೆಂಗಳೂರಿನಲ್ಲಿ ವಾಸವಿದ್ದು ಮತ್ತೊಂದು ವಿವಾಹವಾಗಿದ್ದಾರೆ ಎನ್ನಲಾಗಿದೆ. ಈ ಹಿನ್ನೆಲೆ ಮಹಿಳೆಯನ್ನು ಮಡಿಕೇರಿಯ ಮಾನಸಧಾರಕ್ಕೆ ಕರೆತಂದು ಚಿಕಿತ್ಸೆ ನೀಡಲಾಗಿದ್ದು, ಬಳಿಕ ಅವರನ್ನ ತಣಲ್ ವೃದ್ಧಾಶ್ರಮಕ್ಕೆ ದಾಖಲಿಸಲು ನಿರ್ಧರಿಸಲಾಗಿದೆ. ತಣಲ್ ವೃದ್ಧಾಶ್ರಮದಲ್ಲಿ ಚಿಕಿತ್ಸೆ ನೀಡಿ ಗುಣಮುಖರಾದ ಬಳಿಕ ಇಲಾಖೆಯಲ್ಲೇ ಸೂಕ್ತ ಉದ್ಯೋಗ ಕಲ್ಪಿಸಲು ತೀರ್ಮಾನಿಸಲಾಗಿದೆ. ಮಧ್ಯಾಹ್ನ ಸುಮಾರು 12 ಗಂಟೆಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿಗಳಾದಂತಹ ಮಮತಾಜ್ ಮೇಡಮ್ ಅವರು ನಮಗೆ ಫೋನ್ ಮಾಡಿದ್ರು. ಒಂದು ಕಿರುಗೂರಿನಲ್ಲಿ ಪೊನ್ನಂಪೇಟೆ ಹತ್ರ ಇರೋ ಕಿರುಗೂರಿನಲ್ಲಿ ಒಂದು ಮಾನಸಿಕ ಅಸ್ವಸ್ಥೆ ಜಿನಿತಾ ಅಂತೇಳಿ ಒಂದು ಮಾನಸಿಕ ಅಸ್ವಸ್ಥೆ ಅವರು ಯಾರು ಇಲ್ಲದೇ ತಿರುಗಾಡ್ತಾ ಇದ್ದಾರೆ. ತುಂಬ ಮಲ್ಗೋಕ್ಕೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ಅವರಿಗೆ ಬಿಸಿಲು ಮಳೆಯಿಂದ ಎಲ್ಲೆಲ್ಲ ಮಲ್ಕೊತಾ ಇದ್ದಾರೆ ಅಂತ ಅವ್ರನ್ನ ಒಂದು ಸ್ವಲ್ಪ ನೋಡಿ ಅಂತ ನಮಗೆ ಹೇಳಿದ್ರು. ಮತ್ತೆ ಅನ್ನೋದನ್ನು ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಹಾಗೂ ನಮ್ಮ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಅಧಿಕಾರಿಗಳ ಹತ್ರ ಮಾತಾಡಿ ಅದನ್ನು ಹ್ಯಾಂಡಲ್ ಮಾಡ್ಬೋದಂತ ಕೇಳಿ ಅವರು ನೋಡಿ ಅಂತ ಹೇಳಿದ್ರು. ಮತ್ತು ನನ್ನ ಸಹಪಾಠಿಗಳು ಸೇರಿ ಕಿರಗೂರ್ಗೆ ಹೋದ್ವಿ. ಕಿರಗೂರ್ಗೆ ಹೋದ ತಕ್ಷಣ ಅಲ್ಲಿ ನಮ್ಮ ಮಂಜಣ್ಣ ಅವರು ನಮ್ಮ ಜೊತೆ ಕೋಪರೇಷನ್ಸ್ ಮಾಡಿದ್ರು. ಅವರು ಫ್ಯಾಮಿಲಿ ಹಿಸ್ಟ್ರಿನ ಕಲೆಕ್ಟ್ ಮಾಡ್ತಾರೆ. ಫ್ಯಾಮಿಲಿ ಹಿಸ್ಟ್ರಿನ ಕಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಅವ್ರ ಬಗ್ಗೆ ಅವ್ರ ಹತ್ರ ಹೋಗಿ ಮಾತಾಡಿಸ್ದೆ. ಪೇಷಂಟು ಸ್ವಲ್ಪ ಕ್ರಿಟಿಕಲ್ ಅಂತ ಅನ್ನಿಸ್ತು. ಮತ್ತು ಅವರು ಸ್ಕೂಲಲ್ಲಿ ಕೂರಿಸಿದಾಗ ಅವ್ರ ಹತ್ರ ಮಾತಾಡಿ ಅವರ ಫ್ಯಾಮಿಲಿ ಹಿಸ್ಟ್ರಿನೆಲ್ಲ ಕಲೆಕ್ಟ್ ಮಾಡಿ ಅವ್ರನ್ನ ಆಪ್ತ ಸಮಾಲೋಚನೆ ನಡೆಸಿ ನಮ್ಮ ಮಾನಸಧಾರಕ್ಕೆ ಕರ್ಕೊಬರುವಂಥದ್ದನ್ನ ಕೆಲಸನ ಮಾಡಿದ್ವಿ. ಅಲ್ಲಿ ಏನಿದ್ದಂಥ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಸ್ಗಳೆಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಮತ್ತು ಗ್ರಾಮಸ್ಥರು ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ರು. ಮತ್ತು ಅವ್ರನ್ನ ಕರ್ಕೊಬಂದು ಈಗ ಅಲ್ಲಿಗೆ ಅವ್ರ ಜೊತೆಲಿ ಯಾರು ಕೇರ್ ಟೇಕರ್ಸ್ ಇಲ್ಲದೆ ಇರೋದ್ರಿಂದ ಅವ್ರನ್ನ ಹಾಸ್ಪಿಟಲ್ ಆಗಿರ್ಬೋದು ಅಥವಾ ನಮ್ಮ ಮಾನಸಧಾರ ಕೇಂದ್ರದಲ್ಲಾಗಲಿ ಅಡ್ಮಿಷನ್ ಮಾಡ್ಕೊಡೋಕ್ಕಾಗಲ್ಲ. ಯಾಕೆಂದರೆ ನಮ್ಮ ಮಾನಸಧಾರ ಓನ್ಲಿ ಹಗಲು ಆರೈಕೆ ಕೇಂದ್ರ ಮಾತ್ರ ಆಗಿರುತ್ತೆ. ಆದ್ದರಿಂದ ನಮ್ಮ ಡಾಕ್ಟರ್ ಡೆವಿನ್ ಸರ್ ಅವರು ನೋಡಿದ್ದಾರೆ. ಈಗ ಅವ್ರನ್ನ ಪೇಷಂಟ್ಸ್ನ ನೋಡ್ತಾ ಇದ್ದಾರೆ, ಟ್ರೀಟ್ ಮಾಡ್ತಾ ಇದ್ದಾರೆ. ಅವರಲ್ಲಿ ಟ್ರೀಟ್ಮೆಂಟ್ ಇಲ್ಲಿ ಚಿಕಿತ್ಸೆ ಕೊಡಿಸಿ ನಂತರ ತನಾವನ್ನ ಅವ್ರನ್ನ ಕಳಿಸ್ತೀವಿ. ನಂತರ ಪ್ರತಿದಿನ ಅವರಿಗೆ ಅಲ್ಲೇನೆ ಚಿಕಿತ್ಸೆ ಕೊಡುವಂತಹ ಕೆಲಸನ ನಮ್ಮ ಮಾನಸಧಾರ ಮಾಡ್ತಾ ಇದೆ. ಅದರ ಜೊತೆಗೆ ಅವರು ಪೂರ್ಣ ಪ್ರಮಾಣದಲ್ಲಿ ಆರೋಗ್ಯ ಗುಣಮುಖರಾದಂಥ ನಂತರದಲ್ಲಿ ಅವರನ್ನ ನಮ್ಮ ಸಂಸ್ಥೆನಲ್ಲಿ ಯಾವ್ದಾದ್ರು ಒಂದು ಉದ್ಯೋಗ ಕಲ್ಪಿಸಿಕೊಡುವಂಥ ಕೆಲಸನ ನಮ್ಮ ಸಂಸ್ಥೆ ಹಾಗೂ ಮಾನಸಧಾರ ಕೇಂದ್ರ ಮಾಡ್ತಾರೆ. ನಾನು ಕಿರುಗೂರು ಪಂಚಾಯತಿ ಸದಸ್ಯನಾಗಿದ್ದೇನೆ, ಮಂಜುನಾಥ್ ಅಂತೇಳಿ. ನನ್ನ ಸುಧೀರ್ ಅವರು. ಇವರ ಈ ಮಹಿಳೆ 5 ವರ್ಷಗಳಿಂದ ಕಿರುಗೂರಿನಲ್ಲಿ ಓಪನ್ ಪ್ಲೇಸ್ ಅಂತ ಹೇಳಿದ್ರೆ ಎಲ್ಲೂ ಒಂದು ಸೇಫ್ಟಿ ಇಲ್ಲದಂತಹ ಜಾಗ, ಸಮಾಜ, ಹಳೆ ಬಿಲ್ಡಿಂಗ್, ದೇವಸ್ಥಾನ ಅಲ್ಲಿ ಇಲ್ಲೆಲ್ಲ ಮಲಗುತ್ತಾ ಕಾಲ ಕಳೀತಿದ್ದಾರೆ. ಯಾರು ಇವರು ನೋಡ್ಕೊಳ್ಳೋರು ಯಾರೂ ಇಲ್ಲ. ಹಾಗೂ ಇವರಿಗೆ ವಿಚ್ಛೇದನ ಆಗಿದೆ ಅಂತ ಪತಿ ಹೇಳ್ತಾರೆ. ಪತಿ ಈಗ ಬೇರೆ ಮದುವೆಯಾಗಿ ಅವರ ಮಕ್ಕಳನ್ನು ಸಹ ನೋಡಿಕೊಂಡು ಅವ್ರು ಬೆಂಗಳೂರಲ್ಲಿ ವಾಸವಾಗಿದ್ದಾರೆ. ಇವಳನ್ನ ಯಾರು ನೋಡ್ತಾ ಇದ್ದಾರೆ. ಇವರು ಸ್ವಲ್ಪ ಮಾನಸಿಕ ತೊಂದರೆಯಿಂದ ನರಳುತ್ತಿದ್ದಾರೆ. ಅದನ್ನು ನಾವು ಈ ಆಫೀಸರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಈ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅವ್ರನ್ನ ಇನ್ನು ಮುಂದೆ ಚೆನ್ನಾಗಿ ನೋಡಿಕೊಳ್ಳಿ ಅಂತ ನಾವು ಬಯಸ್ತೇವೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಗ್ರೀನ್ ಡಾಟ್ ಟ್ರಸ್ಟ್ ಸಂಯುಕ್ತಾಶ್ರಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಾನಸಧಾರ ಕೇಂದ್ರದಲ್ಲಿ ಮಾನಸಿಕ ರೋಗಿಗಳನ್ನ ಆರೈಕೆ ಮಾಡಲಾಗುತ್ತಿದೆ. ಕಳೆದ 2 ವರ್ಷಗಳ ಹಿಂದೆ ಸ್ಥಾಪನೆಗೊಂಡಿರುವ ಸಂಸ್ಥೆಯಲ್ಲಿ ಮಾನಸಿಕ ರೋಗಿಗಳಿಗೆ ಹೊಲಿಗೆ ತರಬೇತಿ, ಮೇಣಬತ್ತಿ ತಯಾರಿಸುವುದು ಸೇರಿದಂತೆ ಹಲವು ತರಬೇತಿಗಳನ್ನು ನೀಡಲಾಗುತ್ತಿದೆ. ಅಲ್ಲದೆ ಮನೋವೈದ್ಯರಿಂದ ಆಪ್ತ ಸಮಾಲೋಚನೆಯನ್ನ ನಡೆಸಲಾಗುತ್ತಿದೆ. ಕಳೆದ 2 ವರ್ಷಗಳಲ್ಲಿ ಸುಮಾರು 13 ಮಂದಿ ಮಾನಸಿಕ ಅಸ್ವಸ್ಥರು ಯೋಜನೆಯ ಸದುಪಯೋಗ ಪಡೆದುಕೊಳ್ಳುತ್ತಿದ್ದು, ಪ್ರತಿದಿನ 3 ರಿಂದ 4 ಮಂದಿ ಆಪ್ತ ಸಮಾಲೋಚನೆಗೆ ಒಳಗಾಗುತ್ತಿದ್ದಾರೆ. ಬೆಳಗ್ಗೆ 9 ಗಂಟೆಯಿಂದ 4 ಗಂಟೆಯವರೆಗೆ ಮಾನಸಧಾರ ಕೇಂದ್ರ ಕಾರ್ಯನಿರ್ವಹಿಸುತ್ತಿದೆ. ಚಾನೆಲ್ 24 ಕರ್ನಾಟಕ ಸ್ಪೆಷಲ್ ರಿಪೋರ್ಟ್, ಮಡಿಕೇರಿ ಬ್ಯೂರೋ.